ಅಟಲ್ ವಯೋ ಅಭ್ಯುದಯ ಯೋಜನೆ. ಕೆಡುಗರೆ, ಇದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಹಿರಿಯರ ಹಿತರಕ್ಷಣೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನುಷ್ಠಾನಗೊಳಿಸುತ್ತಿರುವ ಈ ಕಾರ್ಯಕ್ರಮ ಜನರ ಹಿತದೃಷ್ಟಿಯಿಂದ ಜಾರಿಗೊಳಿಸಲಾಗುತ್ತಿದೆ. ಅಟಲ್ ವಯೋ ಅಭ್ಯುದಯ ಯೋಜನೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ, ಭಾರತ ಸರ್ಕಾರದ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ನಾವು ಅರ್ಪಿಸುತ್ತಿದ್ದೇವೆ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ. ಇಂದಿನ ಸಂಚಿಕೆ ಮಾನಸಿಕ ಯೋಗಕ್ಷೇಮ ಮತ್ತು ಧ್ಯಾನ. ಪ್ರಸ್ತುತಿ 89.6 FM ಕಂಪನಾಂಕದಲ್ಲಿ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಸಹಕಾರ ರೇಡಿಯೋದ ಪ್ರಸಾರ ಸಮಯ ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆಯವರೆಗೆ, ಮರುಪ್ರಸಾರ ಸಂಜೆ 6 ಗಂಟೆಯಿಂದ 9 ಗಂಟೆಯವರೆಗೆ ಇರುತ್ತದೆ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು. ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು. ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಇನ್ನು ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ. ನಮಸ್ಕಾರ ನನ್ನ ಪ್ರೀತಿಯ ಕೇಳುಗರೆ, ನಮ್ಮ ಹಿರಿಯರು ನಮ್ಮ ಗೌರವ ಮತ್ತೊಂದು ಸಂಚಿಕೆಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಂದಿನಂತೆ ನಾನು ಲಕ್ಷ್ಮಿ ಮತ್ತು ನನ್ನ ಪ್ರೀತಿಯ ತಾತ ಭರತ್ ನಿಮ್ಮೊಂದಿಗೆ. ಈ ಮೊಮ್ಮಗಳು ಅಜ್ಜ ಜೋಡಿ ನಿಮಗೆ ಮಹತ್ವವಾದ ಮಾಹಿತಿಗಳನ್ನ ತರೋದಲ್ದೆ ನಿಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಶ್ರಮಿಸ್ತೇವೆ. ಈ ಕಾರ್ಯಕ್ರಮದ ಮೂಲಕ ನಮ್ಮ ಹಿರಿಯ ನಾಗರಿಕರ ಅಗತ್ಯಗಳಿಗೆ ಸಂಬಂಧಿಸಿದ ಅಗತ್ಯ ಜ್ಞಾನವನ್ನ ಒದಗಿಸುವ ಗುರಿಯನ್ನು ನಾವು ಹೊಂದಿದ್ದೇವೆ. ಅದು ಆರೋಗ್ಯ, ಹಣಕಾಸು, ಹಕ್ಕುಗಳು ಅಥವಾ ಅವರಿಗೆ ಸರಿಯಾದ ಬೆಂಬಲವನ್ನ ನೀಡುವ ಬಗ್ಗೆ ಆಗಿರಬಹುದು. ಈ ಕಾರ್ಯಕ್ರಮದ ಮೂಲಕ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಜೊತೆಗೆ ಕೈಜೋಡಿಸಿ ಪ್ರತಿಯೊಬ್ಬ ಹಿರಿಯ ನಾಗರಿಕರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿರುವುದನ್ನ ಖಚಿತಪಡಿಸಿಕೊಳ್ಳುವ ಕೆಲಸ ಮಾಡ್ತಾ ಇದೆ. ಕಾಲ ಬದಲಾಗಿದೆ. ಇಂದು ಅನೇಕ ವೃದ್ಧರು ಮನೆಯಲ್ಲಿ ಒಂಟಿಯಾಗಿರ್ತಾರೆ, ಹೊರಗಿನವರ ಮೇಲೆ ಅವಲಂಬಿತರಾಗುತ್ತಾರೆ. ಯಾಕಂದ್ರೆ ಅವರ ಮಕ್ಕಳು ದೂರದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆದರೆ ನಮ್ಮ ಹಿರಿಯರು ನಮ್ಮ ಗೌರವ ಅವರಿಗೆ ಬೆಂಬಲ ಮತ್ತೆ ಆಧಾರ ಸ್ತಂಭವಾಗಿ ನಿಲ್ಲುವ ಕಾರ್ಯಕ್ರಮವಾಗಿದೆ. ಇದು ಅವರ ಜೀವನದ ವಿವಿಧ ಅಂಶಗಳನ್ನ ಪೂರೈಸುವ ಅಮೂಲ್ಯವಾದ ಕಾರ್ಯಕ್ರಮಗಳ ಬಗ್ಗೆ ಬೆಳಕು ಚೆಲ್ಲುತ್ತೆ. ಈ ಕಾರ್ಯಕ್ರಮವು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಪ್ರಾರಂಭಿಸಿದ ವಿವಿಧ ಕಾರ್ಯಕ್ರಮಗಳ ಕುರಿತು ಮಾಹಿತಿಯನ್ನ ನೀಡುತ್ತೆ. ಉದಾಹರಣೆಗೆ, ಹಿರಿಯ ನಾಗರಿಕರಿಗಾಗಿ ಸಮಗ್ರ ಕಾರ್ಯಕ್ರಮ, ಹಿರಿಯರಿಗಾಗಿ ರಾಷ್ಟ್ರೀಯ ಸಹಾಯವಾಣಿ, ಆರೈಕೆದಾರರ ತರಬೇತಿ, ಸೇಜ್ ಮತ್ತು ವಯೋಶ್ರೀ ಯೋಜನೆಗಳು, ಕಣ್ಣಿನ ಪೊರೆ ಸಮಸ್ಯೆಗಳಿಗೆ ಪರಿಹಾರಗಳು ಮತ್ತು ಸರಿಯಾದ ಪೋಷಣೆ ಮತ್ತು ಆಹಾರದ ಕುರಿತು ತಜ್ಞರ ಸಲಹೆ, ಇವೆಲ್ಲವೂ ನಮ್ಮ ಹಿರಿಯ ನಾಗರಿಕರ ಯೋಗಕ್ಷೇಮವನ್ನ ಸುಧಾರಿಸುವ ಗುರಿಯನ್ನ ಹೊಂದಿದೆ. ಈಗ ನನ್ನ ಮುದ್ದಾದ ಮೊಮ್ಮಗಳಿಂದ ಹಿರಿಯ ನಾಗರಿಕರಿಗೆ ಮಾನಸಿಕ ಯೋಗಕ್ಷೇಮ, ಧ್ಯಾನ ಮತ್ತು ಸಾವಧಾನತೆಯ ಬಗ್ಗೆ ಕೇಳೋಣ. ಅದರ ಬಗ್ಗೆ ಹಂಚಿಕೊಳ್ಳೋಕೆ ಅವಳು ಯಾವಾಗಲೂ ಉತ್ಸುಕಳಾಗಿರ್ತಾಳೆ. ಆದರೆ ಅದಕ್ಕೂ ಮೊದಲು ಲಕ್ಷ್ಮಿ,
ನಿನ್ನ ಸ್ನೇಹಿತರೊಂದಿಗೆ ನಿಮ್ಮ ವಿಹಾರ ಹೇಗಿತ್ತು ಹೇಳು. ಓ ತಾತ, ಅದು ಅದ್ಭುತವಾಗಿತ್ತು. ಹಳೆಯ ಸ್ನೇಹಿತರನ್ನ ಭೇಟಿಯಾಗೋದ್ರಲ್ಲಿ ಒಂದು ವಿಶೇಷ ರೀತಿಯ ಸಂತೋಷ ಇದೆ. ಚಲನಚಿತ್ರ, ಭೋಜನ ಮತ್ತು ಮಾತು ಮಾತು ಮಾತು, ಅದು ನೆನಪುಗಳ ನಿಧಿಯ ಪೆಟ್ಟಿಗೆಯನ್ನ ತೆರೆದಂತೆ ಇತ್ತು. ಜೀವನ ಎಷ್ಟೇ ಜಂಜಾಟದಿಂದ ಕೂಡಿದ್ರೂ ಪ್ರತಿಯೊಬ್ಬರು ತಮ್ಮ ಸ್ನೇಹಿತರನ್ನ ಭೇಟಿಯಾಗಲು ಸಮಯ ತೆಗೆದುಕೊಳ್ಬೇಕು. ನಾವೆಲ್ಲರೂ ಬಿಡುವಿಲ್ಲದ ವೇಳಾಪಟ್ಟಿಯನ್ನ ಹೊಂದಿದ್ದೇವೆ. ಆದ್ರೆ ನಾವು ಭೇಟಿಯಾದ ಕ್ಷಣ ಇದೆಯಲ್ಲ, ನಾವು ಕಾಲದಲ್ಲಿ ಹಿಂದಕ್ಕೆ ಪ್ರಯಾಣಿಸಿದಂತೆ ಭಾಸವಾಯ್ತು. ಎಲ್ಲ ಒತ್ತಡ ಕೂಡ ಕಣ್ಮರೆಯಾಗಿ ಹೋಯ್ತು ತಾತ. ನೀನು ಹೇಳಿದ್ದು ಸಂಪೂರ್ಣವಾಗಿ ಸರಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಜನರಿಗೆ ಸಮಯ ಅಥವಾ ಸಂಬಂಧಗಳಲ್ಲಿ ಆಸಕ್ತಿನೇ ಇಲ್ಲ. ನಮ್ಮ ಕಾಲದಲ್ಲಿ ನಾವು ನಿಜವಾಗಿಯೂ ಪ್ರತಿ ಕ್ಷಣವನ್ನು ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಕಳೀತಾ ಇದ್ವಿ. ಈಗ ಯಾರಿಗೂ ಪರಸ್ಪರ ಸಮಯನೇ ಇಲ್ಲ ನೋಡು. ನಿಜಾನಾ ತಾತ? ಆಗ ನೀವೆಲ್ಲರೂ ಹೇಗೆ ಸಮಯ ಕಳೀತಾ ಇದ್ರಿ? ಓಹ್ ಲಕ್ಷ್ಮಿ, ನಾನು ಎಲ್ಲಿಂದ ಪ್ರಾರಂಭಿಸಬೇಕು? ಪ್ರತಿದಿನ ಸಂಜೆ ಬಸ್ಸುಗಳು ಅಥವಾ ಸ್ಥಳೀಯ ರೈಲುಗಳಲ್ಲಿ ಮನೆಗೆ ಪ್ರಯಾಣಿಸುವಾಗ ನಾವು ಭಜನೆ ಅಥವಾ ಜಾನಪದ ಗೀತೆಗಳನ್ನ ಹಾಡ್ತಾ ಇದ್ವಿ, ಅಂತ್ಯಾಕ್ಷರಿ ಹಾಡ್ತಾ ಇದ್ವಿ, ಸುದ್ದಿಗಳನ್ನು ಚರ್ಚೆ ಮಾಡ್ತಾ ಇದ್ವಿ, ಕತೆಗಳನ್ನ ಹಂಚ್ಕೊಳ್ತಾ ಇದ್ವಿ. ಕೆಲವೊಮ್ಮೆ ಪರಸ್ಪರರ ಹೋರಾಟಗಳ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ವಿ. ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಂಡಾಗ ಸಾರ್ವಜನಿಕ ಸಾರಿಗೆಯೂ ಸಹ ಸಂತೋಷದ ಸವಾರಿ ಥರನೇ ಭಾಸವಾಗ್ತಾ ಇತ್ತು ನೋಡು. ಆಗ ದಿನದ ಆಯಾಸ ಕೂಡ ಸರಳವಾಗಿ ಮಾಯ ಆಗ್ತಾ ಇತ್ತು. ಅಜ್ಜ, ನಿಜವಾಗಿಯೂ ಹಾಗೆ ಪ್ರಯಾಣಿಸುವುದನ್ನ ಆನಂದಿಸ್ತಾ ಇದ್ರಾ? ಅರೆ ಖಂಡಿತ. ಆದರೆ ಕಾಲ ಕಳೆದಂತೆ ವಿಷಯಗಳು ಬದಲಾದವು. ಬಸ್ಗಳಿಂದ ಜನರು ಸ್ಕೂಟರ್ಗಳಿಗೆ ಮತ್ತೆ ನಂತರ ಕಾರುಗಳಿಗೆ ಬದಲಾದರು. ಪ್ರಯಾಣ ಆರಾಮದಾಯಕವಾಯಿತು, ಆದರೆ ಮಾನವ ಸಂಪರ್ಕದ ಆಸಕ್ತಿ ಮರೆಯಾಯಿತು. ಈಗ ನಾವು ಪರಸ್ಪರ ಮಾತನಾಡದೆ ವರ್ಷಗಳೇ ಕಳೆದಿದೆ. ಅದಂತೂ ತುಂಬಾ ನಿಜ ತಾತ. ಎಲ್ಲ ತಂತ್ರಜ್ಞಾನದ ಹೊರತಾಗಿಯೂ ಅಂತರ ಮಾತ್ರ ಬೆಳೆದಿದೆ. ನಮ್ಮ ಕೈಯಲ್ಲಿ ಫೋನ್ ಇದೆ, ಆದ್ರೆ ಕರೆ ಮಾಡೋಕೆ ಸಮಯ ಇಲ್ಲ. ನಮ್ಮ ಮನೆಯಲ್ಲಿ ಕಾರ್ ಇದೆ, ಆದ್ರೆ ನಾವು ಯಾರನ್ನಾದ್ರೂ ಭೇಟಿ ಮಾಡುವ ಮೊದಲು 100 ಬಾರಿ ಯೋಚನೆ ಮಾಡ್ತೀವಿ. ಹೌದು ಲಕ್ಷ್ಮಿ, ಕೆಲವು ವರ್ಷಗಳ ಹಿಂದೆ ಸಂಬಂಧಿಕರು ಮತ್ತು ಸ್ನೇಹಿತರು ಪೂರ್ವ ಸೂಚನೆ ಇಲ್ಲದೇ ಮುಕ್ತವಾಗಿ ಭೇಟಿ ನೀಡ್ತಾ ಇದ್ರು. ಮತ್ತು ಅದು ಯಾವತ್ತಿಗೂ ಅನಾನುಕೂಲವಾಗಿರ್ತಾ ಇರಲಿಲ್ಲ. ಅತಿಥಿ ದೇವೋಭವ ಕೇವಲ ಒಂದು ಪದಗುಚ್ಛವಾಗಿರಲಿಲ್ಲ, ಅದು ನಾವು ನಿಜವಾಗಿಯೂ ಬದುಕುವ ನಂಬಿಕೆ ಆಗಿತ್ತು. ಖಂಡಿತ ತಾತ, ನಿಜ ಹೇಳಿದ್ರಿ. ಈ ದಿನಗಳು, ತಿಂಗಳುಗಳು ಮತ್ತು ವರ್ಷಗಳು ನಮ್ಮ ಪ್ರೀತಿ ಪಾತ್ರರನ್ನ ಭೇಟಿಯಾಗದೆ ಕಳೆದು ಹೋಗ್ತಾ ಇದೆ ಮತ್ತು ಇದು ಒಂಟಿತನ ಮತ್ತು ಖಿನ್ನತೆಯನ್ನ ಹೆಚ್ಚಿಸ್ತಾ ಇದೆ. ನಿನಗೆ ಗೊತ್ತಾ ಲಕ್ಷ್ಮಿ, ಮನುಷ್ಯರಿಗೆ ವಯಸ್ಸಾದ ಹಾಗೆ ಉದ್ಯಾನವನದಲ್ಲಿ ತಮ್ಮ ಸಮವಯಸ್ಕರೊಂದಿಗೆ ಮಾತನಾಡೋದು ಅತ್ಯಂತ ಸಂತೋಷದಾಯಕವಾಗಿರುತ್ತೆ. ನಂತರ ದಿನದ ಉಳಿದ ಭಾಗದಲ್ಲಿ ಒಂಟಿತನ ಮೇಲ್ಗೈ ಸಾಧಿಸುತ್ತೆ. ಅದರಲ್ಲೂ ವಿಶೇಷವಾಗಿ ಜೀವನ ಸಂಗಾತಿ ಜೊತೆಗಿಲ್ಲದಿದ್ದಾಗ. ನೋಡು, ಕೆಲವೊಮ್ಮೆ ನನಗನ್ಸುತ್ತೆ ಹಲವರಿಗೆ ಎಲ್ಲವೂ ಇರುತ್ತೆ, ಆದರೆ ಹಂಚ್ಕೊಳ್ಳೋಕ್ಕೆ ಯಾರೂ ಇರೋದಿಲ್ಲ. ಜೀವನ ಕಷ್ಟ ಆಗುತ್ತೆ, ಮತ್ತು ಒತ್ತಡ, ಒಂಟಿತನ, ಖಿನ್ನತೆ ವ್ಯಕ್ತಿಯ ಆತ್ಮವನ್ನೇ ಕಬಳಿಸೋದಕ್ಕೆ ಪ್ರಯತ್ನ ಮಾಡುತ್ತೆ. ನಿಜ ತಾತ, ನೀವ್ ಹೇಳಿದ್ ಸರಿ. ವಯಸ್ಸಾದವರಲ್ಲಿ ಖಿನ್ನತೆಯು ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ದುರ್ಬಲ ರೋಗ ನಿರೋಧಕ ಶಕ್ತಿ, ಹಸಿವಿನ ನಷ್ಟ ಮತ್ತು ಒಟ್ಟಾರೆಯಾಗಿ ಆರೋಗ್ಯ ಕ್ಷೀಣಿಸೋದು. ಆದ್ರೆ ಅದಕ್ಕೆ ಪರಿಹಾರವಿದೆ ಮತ್ತು ಅದು ನಮ್ಮ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿದೆ ತಾತ. ಓ, ನೀನು ಯೋಗ ಮತ್ತು ಉಸಿರಾಟದ ವ್ಯಾಯಾಮಗಳ ಬಗ್ಗೆ ಹೇಳ್ತಾ ಇದೀಯಾ? ಹೌದು ತಾತ, ಅದರೊಂದಿಗೆ ಧ್ಯಾನ ಕೂಡ. ಲಕ್ಷ್ಮಿ, ನಮ್ಮದೇ ಆದ ಸಂಪ್ರದಾಯಗಳಲ್ಲಿ ನಮಗೆ ತುಂಬ ನಂಬಿಕೆ ಇದೆ. ಆದರೂ ನಾವು ಅದನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅನ್ವಯಿಸೋದನ್ನು ಮರ್ತು ಬಿಟ್ಟಿದ್ದೀವಿ. ಹೌದು ತಾತ, ವಯಸ್ಸಾದವರಲ್ಲಿ ಖಿನ್ನತೆಯು ಅವರ ರೋಗ ನಿರೋಧಕ ಶಕ್ತಿಯನ್ನ ದುರ್ಬಲಗೊಳಿಸುತ್ತೆ, ಅವರ ಆಹಾರ ಕ್ರಮವನ್ನ ಅಡ್ಡಿಪಡಿಸುತ್ತೆ ಮತ್ತೆ ನಿಧಾನವಾಗಿ ಅವರ ಆರೋಗ್ಯವನ್ನ ಹದಗೆಡಿಸ್ತಾ ಹೋಗುತ್ತೆ. ನಿಮಗೆ ಗೊತ್ತಾ, ಒಳ್ಳೆ ಸುದ್ದಿ ಇದೆ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಅಂತಹ ಸಂದರ್ಭಗಳಿಗೆ ಬಹು ಬೆಂಬಲ ವ್ಯವಸ್ಥೆಗಳನ್ನ ಒದಗಿಸುತ್ತಾ ಇದೆ.
ಹಲವಾರು ಯೋಜನೆಗಳು ನಮ್ಮ ಹಿರಿಯ ನಾಗರಿಕರಿಗೆ ಜೀವನಾಡಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಆಗಾಗ್ಗೆ ಮಕ್ಕಳು ಬೇರೆ ಬೇರೆ ನಗರಗಳಿಗೆ ಹೋದಾಗ ಅಥವಾ ಜೀವನ ಸಂಗಾತಿ ನಿಧನರಾದಾಗ ಒಂಟಿತನ ಅಸಹನೀಯವೆನಿಸಬಹುದು. ಆದ್ರೆ ಸಚಿವಾಲಯವು ಅಂತಹ ವ್ಯಕ್ತಿಗಳಿಗೆ ಸಮಾಲೋಚನೆ ಸೇವೆಗಳನ್ನ ಸಹ ನೀಡ್ತಾ ಇದೆ ತಾತ. ಓಹೋ, ಸಮಾಲೋಚನೆ ಒಂಟಿತನ ಅಥವಾ ಖಿನ್ನತೆಗೆ ಅದು ಹೇಗೆ ಸಹಾಯ ಮಾಡುತ್ತೆ? ತಾತ, ಇಲ್ಲಿ ಕೇಳಿ. ಈ ಸಮಾಲೋಚನಾ ಅವಧಿಗಳನ್ನು ತಜ್ಞರು, ಮನೋವಿಜ್ಞಾನಿಗಳು, ಕ್ಲಿನಿಕಲ್ ಚಿಕಿತ್ಸಕರು ಮತ್ತು ಮಾನಸಿಕ ಆರೋಗ್ಯ ವೃತ್ತಿಪರರು ನಡೆಸ್ತಾರೆ. ವಾಸ್ತವವಾಗಿ ಇಂದು ನಾನು ಅದರಲ್ಲಿ ಒಬ್ರನ್ನ ನಿಮಗೆ ಪರಿಚಯಿಸೋಕೆ ಇಷ್ಟಪಡ್ತೀನಿ. ವಯಸ್ಸಾದ ವ್ಯಕ್ತಿ ಒಂಟಿತನ ಮತ್ತು ಖಿನ್ನತೆಯನ್ನ ಎದುರಿಸುವ ಚಿಕಿತ್ಸೆ ಮತ್ತು ಸಮಾಲೋಚನೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಇವರು ವಿವರಿಸ್ತಾರೆ. ನೀವು ಸಿದ್ಧರಿದ್ದೀರಾ? ನಾವು ಅವರ ಚಿಕಿತ್ಸಾಲಯಕ್ಕೆ ಭೇಟಿ ನೀಡಬಹುದು. ಅಗತ್ಯವಿರುವವರಿಗೆ ಸಾಮಾಜಿಕ ಸೇವೆಗಾಗಿ ಅವರು ಆಗಾಗ ಉಚಿತ ಸಮಾಲೋಚನಾ ಅವಧಿಗಳನ್ನ ಒದಗಿಸ್ತಾರೆ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು. ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು. ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಇನ್ನು ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ. ಮನೋವಿಜ್ಞಾನಿಯ ಮಾತನ್ನ ಕೇಳಿದ್ರಲ್ಲ, ಅವರು ಜನರ ಮಾನಸಿಕ ಮತ್ತು ಭಾವನಾತ್ಮಕ ಹೋರಾಟಗಳನ್ನ ನಿವಾರಿಸಲು ಹೇಗೆ ಸಹಾಯ ಮಾಡ್ತಾರೆ ಅನ್ನೋದನ್ನ ನಾನು ನಿಜವಾಗಿಯೂ ಅರ್ಥ ಮಾಡ್ಕೊಂಡಿದ್ದೇನೆ. ಅದು ಸರಿ ಲಕ್ಷ್ಮಿ. ಬೇರೆ ಯಾರು ನಮ್ಮ ಜೊತೆ ನಿಲ್ಲದೆ ಇದ್ದಾಗ ಕೆಲವು ವಿಶೇಷ ವ್ಯಕ್ತಿಗಳನ್ನ ದೇವರೇ ಆಶೀರ್ವಾದ ಮಾಡಿ ನಮ್ಮ ಜೀವನಕ್ಕೆ ಕಳಿಸ್ತಾರೆ. ಸರಿ ತಾತ, ಎಷ್ಟೋ ವೃದ್ಧರು ಒಂಟಿತನದಿಂದ ಬಳಲ್ತಾ ಇರ್ತಾರೆ ಅನ್ನೋ ಸುದ್ದಿನ ನಾವು ಆಗಾಗ ಕೇಳ್ತಾನೆ ಇರ್ತೀವಿ. ಅವರ ಆರೋಗ್ಯ ಹದಗೆಡೋದ್ರಿಂದ ಅವರು ಚೇತರಿಸಿಕೊಳ್ಳೋದು ಇನ್ನಷ್ಟು ಕಷ್ಟಕರವಾಗುತ್ತೆ ಮತ್ತು ಕ್ರಮೇಣವಾಗಿ ಈ ಮಾನಸಿಕ ದೌರ್ಬಲ್ಯ ಅವರ ಇಡೀ ದೇಹದ ಮೇಲೆ ಪರಿಣಾಮ ಬೀರೋಕೆ ಪ್ರಾರಂಭವಾಗುತ್ತೆ ತಾತ. ಹೌದು ಲಕ್ಷ್ಮಿ. ನನ್ನ ಸ್ನೇಹಿತ ನರೇಶ್ ಅವರ ಹೃದಯ ಶಸ್ತ್ರಚಿಕಿತ್ಸೆಯ ನಂತರ ಅವರ ಆರೋಗ್ಯ ಸುಧಾರಿಸೋದಕ್ಕೆ ಪ್ರಾರಂಭ ಆಗಿದೆ. ಆದರೆ ಅದಕ್ಕೂ ಮೊದಲು ಅವರ ಮಕ್ಕಳು ಅವರ ವೃತ್ತಿಯ ಅವಕಾಶಗಳನ್ನ ಹುಡುಕ್ತಾ ಅಮೆರಿಕಕ್ಕೆ ಹೋಗಿದ್ರು. ಆಗ ನರೇಶ್ ಖಿನ್ನತೆಗೆ ಒಳಗಾಗಿದ್ರು. ಅವರ ಹಸಿವು ಕಡಿಮೆ ಆಯಿತು. ಮತ್ತೆ ಅವರನ್ನು ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲದೆ ಇರೋ ಕಾರಣ ಅವರ ಹೃದಯ ಸ್ಥಿತಿ ಹದಗೆಟ್ಟಿತ್ತು. ನೋಡು, ಈ ಕ್ಷೇಮ ಕಾರ್ಯಕ್ರಮಗಳ ಬಗ್ಗೆ ಯಾರಾದರೂ ಅವರಿಗೆ ತಿಳಿಸಿದ್ರೆ ಬಹುಶಃ ಅವರು ಬೇಗನೆ ಚೇತರಿಸ್ಕೊಳ್ತಾ ಇದ್ರು. ಈಗ ಅವರ ಮಕ್ಕಳು ಅಮೇರಿಕಾದಲ್ಲಿ ಅವರ ಸುತ್ತಲೂ ಇದ್ದರೂ ಅವರು ಇನ್ನೂ ಒಂಟಿತನವನ್ನು ಅನುಭವಿಸ್ತಾ ಇದ್ದಾರೆ. ಎಷ್ಟೇ ದೂರ ಹೋದರೂ ಮನೆನೇ. ಹವಾಮಾನ, ಆಹಾರ, ಭಾಷೆ, ಇಲ್ಲಿನ ಎಲ್ಲವೂ ನಮ್ಮ ಜೊತೆ ಆಳವಾಗಿ ಸಂಪರ್ಕ ಹೊಂದಿದೆ. ಆದರೆ ನೋಡು, ಅವರು ಇನ್ನೂ ಖಿನ್ನತೆಯಿಂದ ಹೊರಬಂದಿಲ್ಲ. ಈ ಬಾರಿ ಆದರೂ ಅವನು ಅದನ್ನು ಜಯಿಸೋದಕ್ಕೆ ಸಾಧ್ಯವಾಗುತ್ತೋ ಇಲ್ವೋ ನನಗೆ ನಿಜವಾಗ್ಲೂ ತಿಳಿತಾ ಇಲ್ಲ. ತಾತ, ಧ್ಯಾನ ಇದೆಯಲ್ಲ, ನಮ್ಮನ್ನ ನಾವು ಆರೋಗ್ಯವಾಗಿರಿಸ್ಕೊಳ್ಳೋಕೆ ಮತ್ತು ನಮ್ಮ ಮನಸ್ಸನ್ನ ಶಾಂತವಾಗಿಡೋಕೆ ಒಂದು ಉತ್ತಮ ಮಾರ್ಗ ಅಂತ ನಿಮ್ಗೆ ತಿಳಿದಿದ್ಯಾ? ಲಕ್ಷ್ಮಿ, ಧ್ಯಾನವನ್ನ ಸರಿಯಾಗಿ ಅಭ್ಯಾಸ ಮಾಡಿದಾಗ ಮಾನಸಿಕ ಆರೋಗ್ಯವನ್ನ ಹೆಚ್ಚು ಬಲಪಡಿಸುತ್ತೆ. ಅಷ್ಟೇ ಅಲ್ಲ, ಇದು ನಮ್ಮ ಒಂಟಿತನವನ್ನು ತಡೆಯುತ್ತೆ ಮತ್ತೆ ನಕಾರಾತ್ಮಕ ಆಲೋಚನೆಗಳು ಕಡಿಮೆ ಆಗತ್ತೆ. ವಾಸ್ತವವಾಗಿ 60 ವರ್ಷದ ನಂತರ ನಿವೃತ್ತಿ ಯೋಜನೆ ಕಡ್ಡಾಯವಾಗಿರಬೇಕು ಅಂತ ನಾನು ನಂಬ್ತೀನಿ. ಯಾಕಂದರೆ ನೀವು ನಿಮ್ಮ ಮನಸ್ಸಿಗೆ ಗಮನ ಕೊಡದಿದ್ರೆ ನೀವು ನಿಮ್ಮ ದೈಹಿಕ ಆರೋಗ್ಯವನ್ನು ಕಳೆದುಕೊಳ್ಬೋದು. ಹೌದು ತಾತ, ನಿಜವಾಗ್ಲೂ ಸರಿಯಾಗಿ ಹೇಳಿದ್ರಿ. ಅಷ್ಟೇ ಅಲ್ಲ ಲಕ್ಷ್ಮಿ, ಧ್ಯಾನದ ಜೊತೆಗೆ ಯೋಗ ಕೂಡ ನಮ್ಮ ಜೀವನಕ್ಕೆ ಶಕ್ತಿ ಮತ್ತು ಮಾರ್ಗದರ್ಶನ ನೀಡುತ್ತೆ. ವಯಸ್ಸಿನ ಹೊರತಾಗಿನೂ ಕೂಡ ಯೋಗ ಮತ್ತು ಧ್ಯಾನ ಎಲ್ಲರಿಗೂ ಅವಶ್ಯಕ. ನಿಜ ತಾತ, ನೀವು ತುಂಬಾ ಬುದ್ಧಿವಂತರು. ನಾವು ಯೋಗ ಮತ್ತು ಧ್ಯಾನದ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಕೆ ಏಕೆ ಪ್ರಯತ್ನ ಮಾಡಬಾರ್ದು? ತಜ್ಞರಿಂದ ಈ ಬಗ್ಗೆ ತಿಳಿದುಕೊಳ್ಳೋಣ ತಾತ. ನಮ್ಮೆಲ್ಲ ಕೇಳುಗರಿಗೂ ನಮಸ್ಕಾರಗಳು. ಹುಲಕೋಟೆಯ ಗದಗ್ ಸಹಕಾರ ರೇಡಿಯೋ ತಮಗೆ
ಇದೊಂದು ಸುಂದರ ಅವಕಾಶ ಒದಗಿಸಿ ಕೊಟ್ಟಿದೆ. ಧನ್ಯವಾದಗಳು. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಯೋಗ ಮತ್ತು ಆರೋಗ್ಯ ವಿಷಯವನ್ನು ಕುರಿತು ಮಾತನಾಡುತ್ತಿರುವ ನಾನು ಯೋಗಾಚಾರ್ಯ ಎಸ್ ಹಿರೇಮಠ್, ಪ್ರಾಚಾರ್ಯರು ಶಿವಾನಂದ್ ಯೋಗ ಕಾಲೇಜ್ ಗದಗ್. ಆತ್ಮೀಯರೇ, ಪ್ರಸ್ತುತ ದಿನಮಾನದಲ್ಲಿ ಎಲ್ಲರಿಗೂ ಉತ್ತಮ ಆರೋಗ್ಯ ಬೇಕು ಎಂದು ನಾವೆಲ್ಲರೂ ಭಾವಿಸುತ್ತೇವೆ. ಆರೋಗ್ಯವೇ ಭಾಗ್ಯ ಎಂಬ ನಾಣ್ಣುಡಿಯು ನಮ್ಮೆಲ್ಲರಿಗೂ ತಿಳಿದಿರುವ ವಿಷಯ. ಹಾಗಾಗಿ ಆರೋಗ್ಯವನ್ನು ನಿರ್ವಹಿಸುವ ಸಾಧನಗಳಲ್ಲಿ ಯೋಗ ಸಾಧನೆಯ ಪಾತ್ರ ಅತ್ಯಂತ ಮಹತ್ವದ್ದು. ಇಲ್ಲಿ 2 ಪ್ರಶ್ನೆಗಳು ನಮ್ಮ ಮುಂದೆ ಹುಟ್ಕೊತವೆ. ಯೋಗ ಅಂದರೇನು, ಆರೋಗ್ಯ ಎಂದರೇನು? ಯೋಗ ಎಂದರೆ ಸಾಮಾನ್ಯ ಅರ್ಥದಲ್ಲಿ ಹೇಳುವುದಾದರೆ ದೇಹ ಹಾಗೂ ಮನಸ್ಸನ್ನು ಒಂದುಗೂಡಿಸಿ ಮಾಡುವ ಚಟುವಟಿಕೆಯನ್ನು ಯೋಗ ಎಂದು ನಾವು ಕರೆಯುತ್ತೇವೆ. ಇನ್ನು ವಿಶಿಷ್ಟ ಅರ್ಥದಲ್ಲಿ ಹೇಳುವುದಾದರೆ ಯೋಗ ಎಂದರೆ ಆತ್ಮ ಹಾಗೂ ಪರಮಾತ್ಮರ ಸಮ್ಮಿಲನ ಅಂಥೇಳಿ ನಾವಿಲ್ಲಿ ತಿಳಿಯುತ್ತೇವೆ. ಮುಖ್ಯವಾಗಿ ಸಾಧಕರು ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಹಾಗೂ ಬೌದ್ಧಿಕ ಆರೋಗ್ಯವಂತರಾಗಿರಲು ನಿತ್ಯ ಯೋಗ ಸಾಧನೆಯು ಸಹಾಯವಾಗುತ್ತದೆ. ಅದೇ ಪ್ರಕಾರ ನಮ್ಮ ನಾಡಿನ ಮಹಾನ್ ಸಂತರಾಗಿರುವ, ದೇಶದ ವಿಷಯಗಳನ್ನು ಸಾಗರದಾಚೆಗೆ ಸಾರಿದ ಮಹಾನ್ ಸಂತರಾದ ಸ್ವಾಮಿ ವಿವೇಕಾನಂದರು ಯೋಗದ ಬಗ್ಗೆ ಒಂದು ವ್ಯಾಖ್ಯವನ್ನು ಹೀಗೆ ನುಡಿದಿರುತ್ತಾರೆ. ನಿತ್ಯ ಯೋಗ ಸಾಧನೆಯೇ ಸತ್ಯಶೋಧನೆಯ ಮೈಲುಗಲ್ಲು ಎಂದು ಅವರು ಅನುಭವದ ಮಾತನ್ನು ತಿಳಿಸಿರುತ್ತಾರೆ. ಆದ ಕಾರಣ ಯೋಗ ಸಾಧಕರು, ಸಾಧನೆಯನ್ನು ಬಯಸುವವರು ಅನುಭವಿ ಗುರುವಿನ ಮಾರ್ಗದರ್ಶನದಲ್ಲಿ ನಿತ್ಯ ನಿರಂತರವಾಗಿ, ಕ್ರಮಬದ್ಧವಾಗಿ, ಶಾಸ್ತ್ರೋಕ್ತವಾಗಿ, ಸರಿಯಾದ ಸಮಯಕ್ಕೆ ಮತ್ತು ವೈಜ್ಞಾನಿಕವಾಗಿ ಹಾಗೂ ತಮ್ಮ ತಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಲಿಂಗಕ್ಕೆ ಅನುಗುಣವಾಗಿ, ಕೊನೆಯದಾಗಿ ವ್ಯಾಧಿಗಳಿಗನುಗುಣವಾಗಿ ಸಾಧನೆಯನ್ನು ಮಾಡಿದರೆ ದೇಹ ಸದೃಢವಾಗಿ ಮತ್ತು ಮನಸ್ಸು ಶಾಂತವಾಗಿ ಇರಲು ಯೋಗ ತುಂಬ ಸಹಾಯವಾಗುತ್ತದೆ. ಅಷ್ಟೇ ಅಲ್ಲದೆ ನಿತ್ಯ ಯೋಗ ಸಾಧನೆಯನ್ನು ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚುವುದರ ಜೊತೆಗೆ ಮನಸ್ಸು ಶಾಂತವಾಗಿ ಜ್ಞಾಪಕ ಶಕ್ತಿಯನ್ನು ಕೂಡ ಹೆಚ್ಚಿಸಲು ಸಹಾಯವಾಗುತ್ತದೆ. ಆ ಎಲ್ಲ ಹಿನ್ನೆಲೆಯಲ್ಲಿ ನಾವು ಆರೋಗ್ಯವನ್ನು ಪಡೆದುಕೊಳ್ಳಬೇಕಾದರೆ ನಮ್ಮ ನಿತ್ಯ ಅಭ್ಯಾಸ ಕ್ರಮ ಹೀಗಿರಬೇಕಾಗುತ್ತದೆ. ಮೊದಲು ಓಂಕಾರದಿಂದ ಪ್ರಾರಂಭಿಸಬೇಕು. ಪ್ರಾರ್ಥನೆ, ಸರಳವಾದ ದೈಹಿಕ ವ್ಯಾಯಾಮಗಳು, ಸೂರ್ಯ ನಮಸ್ಕಾರಗಳು ಮತ್ತು ತುಂಬ ಸರಳವಾದ ಮತ್ತು ಸುಖಕರವಾದ ಯೋಗಾಸನಗಳನ್ನು ಸಾಧನೆ ಮಾಡುತ್ತಿರಬೇಕು. ಜೊತೆಗೆ ಅಷ್ಟಾಂಗ ಯೋಗದ 4ನೆಯ ಹಂತವಾದ ಪ್ರಾಣಾಯಾಮಗಳನ್ನು ಕೂಡ ಅವರವರ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸರಳ ಪ್ರಾಣಾಯಾಮಗಳನ್ನು ಮಾಡಬೇಕಾಗುತ್ತದೆ. ಸಾಧನೆಯನ್ನು ಶಾಸ್ತ್ರೋಕ್ತವಾಗಿ ಮಾಡುತ್ತಾ ಹೋದರೆ ಅದರಿಂದಾಗುವ ಎಲ್ಲ ದೈಹಿಕ ಹಾಗೂ ಮಾನಸಿಕವಾದ ಲಾಭಗಳನ್ನು ಪಡೆದುಕೊಳ್ಳಲು ತುಂಬ ಯೋಗ್ಯವಾಗಿರುತ್ತದೆ. ಅಷ್ಟೇ ಅಲ್ಲದೆ ಮಾನವನು ಇಂದು ಜೀವಿಸುತ್ತಿರುವುದು ಆಧುನಿಕ ಯುಗದಲ್ಲಿ, ಅಂದರೆ ವೈಜ್ಞಾನಿಕವಾಗಿ ನಾವು ತುಂಬ ಅಭಿವೃದ್ಧಿಯ ಮಾರ್ಗದಲ್ಲಿ ನಡೆದಿದ್ದೇವೆ ಎಂದು ಭಾವಿಸಿದ್ದೇವೆ. ಜೊತೆಗೆ ಪಾಶ್ಚಾತ್ಯ ಸಂಸ್ಕೃತಿಗೆ ನಾವು ಮಾರು ಹೋಗಿದ್ದೇವೆ. ಹಾಗಾಗಿ ನಮ್ಮ ದೈಹಿಕವಾಗಿ, ಮಾನಸಿಕವಾಗಿ ಆರೋಗ್ಯವನ್ನು ಕಳೆದುಕೊಳ್ಳುತ್ತಿದ್ದೇವೆ. ಭಾರತೀಯ ಸಂಸ್ಕೃತಿ ಮತ್ತು ಭಾರತೀಯ ಶ್ರೇಷ್ಠ ವಿಜ್ಞಾನವಾದ
ಶ್ರೇಷ್ಠ ಸಾಧನವಾದ ಯೋಗವನ್ನು ನಾವು ಮಾಡುತ್ತಾ ನಮ್ಮ ಮನಸ್ಸಿನ ಆರೋಗ್ಯ, ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ತುಂಬ ಸಹಾಯವಾಗುತ್ತದೆ. ದೈಹಿಕವಾಗಿ ಮಾಡುವ ಎಲ್ಲ ಚಟುವಟಿಕೆಗಳನ್ನು ನಾವು ಯಂತ್ರಗಳ ಮುಖಾಂತರ ಮಾಡಿಸುತ್ತಿದ್ದೇವೆ. ಹಾಗಾಗಿ ನಮ್ಮ ಜೀವನ ಶೈಲಿಯು ಬಹಳ ಅಸ್ತವ್ಯಸ್ತ ಕ್ರಮದಲ್ಲಿ ಸಾಗುತ್ತಿದೆ. ಆದುದರಿಂದ ಭಾರತೀಯ ಎಲ್ಲ ಋಷಿಮುನಿಗಳು ಮತ್ತು ಯೋಗಾಚಾರ್ಯರು ನಮಗೆ ನೀಡಿರುವ ಯೋಗ ಸಾಧನೆಯನ್ನು ನಿರಂತರವಾಗಿ ಸಾಧನೆಯನ್ನು ಮಾಡುತ್ತಾ ಹೋದರೆ ನಾವೆಲ್ಲರೂ ಔಷಧಿ ರಹಿತವಾಗಿ, ಅಂದರೆ ಯೋಗ ಈಸ್ ಎನ್ ಡ್ರಗ್ಲೆಸ್ ಥೆರಪಿ ಅಂತ ಹೇಳಿ ಕರಿತೀವಿ. ಯೋಗ ಟ್ರೀಟ್ಸ್ ವೆರಿ ವೆಲ್ ವಿದೌಟ್ ಹೆಲ್ಪ್ ಆಫ್ ಎನಿ ಮೆಡಿಷನ್. ಆ ಒಂದು ಹಿನ್ನೆಲೆಯಲ್ಲಿ ಔಷಧಿಯನ್ನು ಸೇವಿಸದೆ ಉತ್ತಮ ಆರೋಗ್ಯವಂತರಾಗಿರಲು ಯೋಗ ಸಾಧನೆ ಸಹಾಯ ಮಾಡುತ್ತದೆ. ಯೋಗ ಸಾಧನೆಯಿಂದ ಮಾನವನ ಶರೀರದ ಎಲ್ಲ ಅಂಗಾಂಗಗಳು, ಗ್ರಂಥಿಗಳು, ಸ್ನಾಯುಮಂಡಲಗಳು, ಶರೀರದ ಎಲ್ಲ ಜಾಯಿಂಟ್ಸ್ಗಳಲ್ಲಿ ಬರ್ತಕ್ಕಂತಹ ಕಾರ್ಯ ಚಟುವಟಿಕೆ ಸುಗಮವಾಗಿ ಮಾಡಲು, ಸರಿಯಾಗಿ ಸಮರ್ಪಕವಾಗಿ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಯೋಗ ಸಹಾಯವಾಗುತ್ತದೆ. ತಾತ, ಯೋಗ ಮತ್ತು ಧ್ಯಾನದ ಕುರಿತಾಗಿ ತಜ್ಞರಿಂದ ಮಾಹಿತಿಯನ್ನ ಕೇಳಿದ್ವಿ ಅಲ್ವಾ? ಜೀವನವನ್ನ ಸರಿಯಾದ ಮಾರ್ಗದಲ್ಲಿಡೋಕೆ ಯೋಗ ಮತ್ತು ಧ್ಯಾನ ಎಷ್ಟು ಅಗತ್ಯ ಅಂತ ನೀವು ನೋಡಿದ್ದೀರಾ. ಮನಸ್ಸು ಮತ್ತು ಮೆದುಳು ಶಾಂತಿಯುತವಾಗಿ ಕಾರ್ಯನಿರ್ವಹಿಸಿದಾಗ ಜೀವನವು ಸರಾಗವಾಗಿ ಮುಂದುವರಿಯುತ್ತೆ. ಸರಿಯಾದ ವೇಗ ಮತ್ತು ಮೈಲೇಜ್ ಹೊಂದಿರುವ ಉತ್ತಮವಾಗಿ ನಿರ್ವಹಿಸಲ್ಪಟ್ಟ ಕಾರಿನಂತೆ. ವಾವ್, ನೀನು ಎಂಜಿನಿಯರಿಂಗ್ನಂತೆ ಮಾತಾಡ್ತಾ ಇದೀಯಾ. ಅಂದ್ರೆ ಜೀವನದ ಎಂಜಿನಿಯರ್. ಧನ್ಯವಾದ ತಾತ. ನಮ್ಮ ಎಲ್ಲ ಕೇಳುಗರು ಈ ಬಗ್ಗೆ ಪ್ರೀತಿ ಪಾತ್ರರೊಂದಿಗೆ ಹಂಚ್ಕೊಳ್ತಾರೆ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಒಂಟಿತನಕ್ಕೆ ಉತ್ತಮ ಒಡನಾಡಿ ಅಂದ್ರೆ ಯೋಗ ಮತ್ತು ಧ್ಯಾನ. ಹೌದು ಲಕ್ಷ್ಮಿ, ನಾನು ಶೀಘ್ರದಲ್ಲೇ ನನ್ನ ಸ್ನೇಹಿತರ ಜೊತೆಗೆ ಸಭೆಯನ್ನು ಕರಿತೀನಿ ಮತ್ತೆ ಈ ಎಲ್ಲ ಅಮೂಲ್ಯ ಮಾಹಿತಿಗಳನ್ನ ಹಂಚ್ಕೊಳ್ತೀನಿ. ಇದು ತುಂಬ ದೊಡ್ಡದಾದರೂ ಹೆಚ್ಚಾಗಿ ನಿರ್ಲಕ್ಷಿಸಲ್ಪಡುವ ಸಮಸ್ಯೆ ಆಗಿದೆ ಮತ್ತು ಈಗ ಅದನ್ನು ಎಷ್ಟು ಸುಲಭವಾಗಿ ಪರಿಹರಿಸ್ಬೋದು ಅಂತ ನಮಗೆ ತಿಳಿದಿದೆ. ವಯಸ್ಸಾದ್ಮ್ಯಾಗ ಸ್ವಲ್ಪ ಮನಸ್ಸಿಗೆ ಬೇಜಾರಾಗೋದು, ಎಲ್ಲ ಖಿನ್ನತೆಗೊಳಗಾಗೋದು, ಉದ್ವೇಗಕ್ಕೆ ಒಳಗಾಗೋದು ಸಹಜವಾಗಿರ್ತದೆ, ಇಲ್ಲ ಅಂತಲ್ಲ. ಅದು ಏನೂ ಇಲ್ಲ ಅಂದರೆ ನಾವು ಭಾಳ ದೇವ್ರಿಗೆ ಸಮೀಪ ಆದಂಗೆ ಆಗ್ತೀವಿ. ಏನಪ್ಪ ಇದರಿಂದ ನನಗೆ ಬೇಕಾದಂಥ ಗಜಲ್ ಕೇಳ್ತೀನಿ, ಜಗಜೀತ್ ಸಿಂಗನ್ ಕೇಳ್ತೀನಿ, ಮತ್ತು ಹಳೇ ರೆಕಾರ್ಡ್ ಕೇಳ್ತೀನಿ, ಹಿಂದಿ ಸಿನಿಮಾದ ಹಾಡು ಕೇಳ್ತೀನಿ. ಇವು ಒಂದು ರೀತಿ ಮನಸ್ಸಿಗೆ ಸಮಾಧಾನ ಕೊಡ್ತಾವೆ. ಇನ್ನು ಪುಸ್ತಕ ಓದೋದಂತೂ ಭಾಳ ಚಲೋ, ಅದರಷ್ಟು ಆನಂದ ಎದುರಾಗೂ ಇಲ್ಲ. ನಾ ಏನು ಮಾಡ್ತೀನಿ, ಈಗ ನನಗೆ ಬೇಕಾದ ವಿಷಯದ ಪುಸ್ತಕಗಳನ್ನು ಸಂಗ್ರಹ ಮಾಡಿರ್ತೀನಿ, ಅದನ್ನು ಓದ್ತೀನಿ. ಕೆಲವು ಸಲ ಒಳ್ಳೆ ಒಳ್ಳೆ ಮಾತು ಬರ್ತಾವೆ, ಮಾರ್ಕರ್ ತೊಗೊಂಡು ಪುಸ್ತಕದಾಗ ಮಾರ್ಕ್ ಮಾಡ್ತೀನಿ, ಅದನ್ನು ಮತ್ತೆ ಮತ್ತೆ ಓದ್ತೀನಿ. ಹೀಗಾಗಿ ಒಂದು ರೀತಿ ಸಮಾಧಾನ ಆಗ್ತೈತಿ. ಏನು ಉಪಯೋಗ ಆಗ್ರಿ ನಿಮ್ಗೆ ಈ ಉಪಯೋಗದ ಪ್ರಶ್ನೆ ಇಲ್ಲ, ಮನಸ್ಸಿಗೆ ಸಮಾಧಾನ ಸಿಗೋದು ಪ್ರಶ್ನೆ. ಸಂತೋಷವಾಗಿರಲಿಕ್ಕೆ ಏನು ಬೇಕಪ್ಪ? ಓದು, ಕೇಳೋದು. ಸಿದ್ದೇಶ್ವರ ಸ್ವಾಮಿಗಳು ಭಾಷಣ ಕೇಳ್ತೀನಿ. ಕೆಲವು ಸಲ ಭಾಳ ದೊಡ್ಡ ದೊಡ್ಡ ಲೇಖಕರ ಮಾತು ಕೇಳ್ತೀನಿ. ಕತೆ ಇಟ್ಟು ಬರ್ತಾವೆ, ಅವುಗಳ ಕತೆ ಖರ್ಜಿಗೆ ಅವರು ಮಾತಾಡ್ತಿರ್ತಾರೆ. ಯಾವಾಗಾರ ಮಾತಾಡಿದರೆ ಅವರು ಮೋಟಿವೇಶ್ನಲ್ ಸ್ಪೀಚ್ ಅಂತಾರೆ, ನಿಮಗೆ ಸಮಾಧಾನ ಕೊಡ್ತದೆ. ಕೇಳಿದರೆ ಒಂದು ನಮೂನೆ ಭಾಳ ಸಂತೋಷ, ಮನಸ್ಸಿಗೆ ಸಮಾಧಾನ ಆಗ್ತೈತಿ.
ದುಃಖ ಪಡ್ಕೊಂಡು ಕುಡಿದ್ರಾಗ ಏನು ಅರ್ತೈತಿ? ಕತೆ ಕೇಳ್ತೀನಿ, ಓದ್ತೀನಿ. ಕೆಲವು ಸಲ ಮುಂಜಾನೆ ವಾಕಿಂಗ್ ಹೋಗ್ತೀನಿ. ವಾಕಿಂಗ್ ವ್ಯಾಯಾಮ ಮಾಡೋಕ್ಕಂತ ಒಂದು ಉದ್ದೇಶ ಇದ್ದರೂ ಸಹಿತ ಅಲ್ಲೇ ಒಂದು ನಮ್ಮನೆ ನನ್ನಂಗೆ ಅಡ್ಡಾಡಕ್ಕೆ ಬರ್ತಾರೆ ಮಂದಿ. ಕಟ್ಟಿಮಾಗ ಅವರು ಕುಂತಿರ್ತಾರೆ, ನಾವು ಕುಂದ್ರದೈತಿ. ಹಳೆ ನನ್ನ ನೆನಪು ಹಾಗೆ ಆ ಲಾಫಿಂಗ್ ಕ್ಲಬ್ ಅಂತ ಇರ್ತೈತಿ ಗಾರ್ಡನ್ನಾಗ. ಓಹೋ ಅಂತ ನಗ್ತಿರ್ತಾರೆ, ಎಕ್ಸಸೈಸ್ ಮಾಡ್ತಿರ್ತಾರೆ. ನಮಗೆ ಎಕ್ಸಸೈಸ್ ಮಾಡೋಕೆ ಒಲ್ಲೆ ಅಂದರು ಸುಮ್ಮನೆ ಅವ್ರು ನೋಡಿದ್ರೆ ಮಜಾ. ಹೆಂಗೆ ಕಾಣ್ತಿರ್ತಾರೆ ಅವರು, ಹೆಂಗೆ ಕುಣಿತಿರ್ತಾರೆ. ಹೀಗೆ ಏನಪ್ಪ ಮುಂಜಾನೆ ಹೋಗಿ ಸೂರ್ಯೋದಯ ನೋಡ್ರಿ, ಏನು ರೊಕ್ಕ ಕೊಡ್ತೀರಿ ನಿಲ್ಲ? ಏನಿಲ್ಲ. ಏನು ಸುಂದರವಾದಂಥ ಆಕಾಶ. ಆಕಾಶದ ಬಣ್ಣ ಹೆಂಗೆ ಬದಲೇ ಇರ್ತೈತಿ. ಬಂಗಾರದ ಬಣ್ಣ ಇರ್ತೈತಿ, ತಿಳು ಹಳದಿ ಬಣ್ಣ ಇರ್ತೈತಿ. ಮೋಡಗಳು ಅಬ್ಸರ್ವ್ ಮಾಡ್ರಿ, ಬರೇ ಮೋಡ. ಅಯ್ಯೋ ರಾಮ, ಏನು ಚಂದ 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 ಚಿತ್ರ ಆಗ್ತಿರ್ತಾವೆ. ಆ ಸೂರ್ಯನ ಮುಂಜಾವಿನ ಹೊಂಗಿರಣಗಳು ಅವುಗಳಿಗೆ ಬಣ್ಣ ಲೇಪಿಸ್ತೈತಿ. ಇನ್ನು ಸುಖ, ಅದು ನೋಡೋದೇ ಸುಖ. ಮನೆಗೆ ಬಂದ್ರಿ, ಯಾರೂ ಬೇಡ, ಅಲ್ಲೇ ಹೂವಿನ ಗಿಡಗಳನ್ನು ಬೆಳೆಸಿರಿ, ಅಲ್ಲೇ ಕುಂದರ್ರಿ. ಸುವಾಸನೆ ಇಲ್ಲದ ಹೂವು ಅದಾವಂತ ಇಟ್ಕೊಳ್ರಿ, ಚಂದಕ್ಕೆ ಅದಾವು. ಆದರೆ ಪಾತ್ರಗೀತೆಗಳಿಗೆ ಏನು ಗೊತ್ತಿಲ್ಲ. ಅವು ಬಂದು ಈ ಹೂವುಗಳಿಂದ ಮಕರಂದ ಇರ್ತಾವೆ. ನೋಡ್ಬೇಕು, ಏನು ಚಂದ ಅದಾವು ಬಣ್ಣ. ಬೇಂದ್ರೆಯವ್ರು ಹಾಡಲ್ಲ, ಪಾತ್ರಗೀತೆ ಪಕ್ಕ ನೋಡಿರಿ ಅನ್ನ ಅಕ್ಕ. ಆ ಹಾಡು ನೆನಪು ಬರ್ತೈತಿ. ಹಂಗೆ ಮುಂಜಾನಿನ ಆಕಾಶ ನೋಡಿದಾಗ, ಆ ಕ್ಷಿತಿಜ ನೋಡಿದಾಗ, ಸೂರ್ಯನ ನೋಡಿದಾಗ ಏನು ಬೇಂದ್ರೆಯವ್ರ ಹಾಡು ನೆನಪು ಬರ್ತಾವೆ. ಆ ಮುತ್ತಿನ ಎರಕವ ಹೊಯ್ದ ಅಂಥೇಳಿ ಆ ಮಂಜು ಕಾಣ್ತೈತಿ. ಆ ಮಂಜು ನೋಡೋದು, ಮಂಜಿನಲ್ಲಿ ಕಾಣುವ ಆ ಕಾಮನ್ ಬಿಲ್ ನೋಡೋದು. ಪಕ್ಷಿಗಳು ಬರ್ತಾವ, ರೊಕ್ಕ ಇಲ್ಲ, ರುಚಿ ಇಲ್ಲ, ಅವು ತಾವು ಹಾಡ್ತಾವ. ನಿಮ್ಗೆ ಕೇಳಕ್ಕೆ ಏನು ಗಂಟೋತು, ಆನಂದ ಕೊಡ್ತಾವ. ಹೀಗೆ ಜೀವನದೊಳಗೆ ಮುಂಜಾನಿಂದನೂ ರಾತ್ರಿವರೆಗೂ ನಾವು ನೋಡೋ ದೃಷ್ಟಿಕೋನ ಒಂದು ಸರಿ ಇದ್ರೆ ಈ ಖಿನ್ನತೆ, ಈ ಟೆನ್ಷನ್ನು, ಈ ಉದ್ವೇಗ, ಈ ಅಸಂತೋಷ, ಅಸಮಾಧಾನ, ಹೊಟ್ಟೆ ಕಿಚ್ಚು ಇಂಥವ್ಯಾವು ಬರೋದೇ ಇಲ್ಲ. ಅವನ ಅಪ್ಪನ ಏನು ಸುಖ, ನೋಡೋದು ಸುಖ, ಕೇಳೋದು ಸುಖ. ಏನು ಇದಕ್ಕೇನು ಟಿಕೆಟ್ ತೊಗೋಬೇಕಾಗಿಲ್ಲ, ಏನಿಲ್ಲ. ಹೀಗಾಗಿ ಆರಾಮಾಗಿರ್ಬೋದು. ತಾತ, ನಾವು ನಮ್ಮ ಪ್ರದೇಶದ ಕೆಲವು ವೃದ್ಧರ ಬಗ್ಗೆ ಮಾತನಾಡಿದ್ವಿ. ಆದ್ರೆ ಈಗ ಅವರೊಂದಿಗೆ ಕೆಲವು ಪ್ರಮುಖ ಮಾಹಿತಿಯನ್ನ ಹಂಚ್ಕೊಳ್ಳೋಣ. ಸರ್ಕಾರಿ ಯೋಜನೆಗಳ ಬಗ್ಗೆ ನಿಮ್ಗೆ ನೆನ್ಪಿದ್ಯಾ ತಾತ? ಖಂಡಿತ, ನನಗೆ ನೆನಪಿದೆ. ಹಿರಿಯ ನಾಗರಿಕರಿಗಾಗಿ ಸಂಯೋಜಿತ ಕಾರ್ಯಕ್ರಮ. ಈ ಯೋಜನೆ ಹಿರಿಯ ನಾಗರಿಕರ ಯೋಗಕ್ಷೇಮಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಅವರ ಸಾಮಾಜಿಕ, ದೈಹಿಕ ಮತ್ತು ಮಾನಸಿಕ ಅಗತ್ಯಗಳನ್ನು ಪರಿಹರಿಸುತ್ತೆ. ಇದು ಆರೋಗ್ಯ ಸೇವೆಗಳು, ಮನೋರಂಜನಾ ಚಟುವಟಿಕೆಗಳು ಮತ್ತು ಸಮುದಾಯದ ಪಾಲ್ಗೊಳ್ಳುವಿಕೆಯನ್ನು ಉತ್ತೇಜಿಸುತ್ತೆ. ಇದರಿಂದಾಗಿ ಅವರಿಗೆ ತೃಪ್ತಿಕರ ಜೀವನವನ್ನು ಕೂಡ ಖಚಿತಪಡಿಸುತ್ತೆ. ಹಾಗೆ ತಾತ, ಹಿರಿಯ ನಾಗರಿಕರ ಸಹಾಯವಾಣಿ 14567. ಈ ಸಹಾಯವಾಣಿಯು ಅಗತ್ಯವಿರುವ ವೃದ್ಧ ವ್ಯಕ್ತಿಗಳಿಗೆ ತಕ್ಷಣದ ಸಹಾಯವನ್ನ ಒದಗಿಸುತ್ತೆ. ಅದು ಕಾನೂನು ಸಹಾಯವಾಗ್ಲಿ, ಆರೋಗ್ಯ ಸೇವೆಗಳಾಗ್ಲಿ ಅಥವಾ ತುರ್ತು ಸಹಾಯವಾಗ್ಲಿ, ಹಿರಿಯ ನಾಗರಿಕರು ಬೆಂಬಲ ಬೇಕಾದಾಗ್ಲೆಲ್ಲ ಈ ಸಂಖ್ಯೆಗೆ ಕರೆ ಮಾಡಬಹುದು ತಾತ. ಅಷ್ಟೇ ಅಲ್ಲ ಲಕ್ಷ್ಮಿ, ವೃದ್ಧರ ಆರೈಕೆದಾರರ ತರಬೇತಿ ಕಾರ್ಯಕ್ರಮ ಅಂದರೆ ವೃದ್ಧರಿಗೆ ಸರಿಯಾದ ಆರೈಕೆಗೆ ನುರಿತ ಆರೈಕೆ ಮಾಡುವವರ ಅಗತ್ಯ ಇದೆ. ಈ ಕಾರ್ಯಕ್ರಮ ವ್ಯಕ್ತಿಗಳಿಗೆ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಬೆಂಬಲವನ್ನು ಒದಗಿಸೋದಕ್ಕೆ
ತರಬೇತಿ ನೀಡುತ್ತೆ. ಅವರು ಸಾಧ್ಯವಾದಷ್ಟು ಉತ್ತಮ ಆರೈಕೆಯನ್ನ ಪಡೆಯೋದನ್ನ ಖಚಿತಪಡಿಸುತ್ತೆ. ಮತ್ತೆ ಸೇಜ್ ಯೋಜನೆಯು ವೃದ್ಧರಿಗೆ ಸೇವೆಗಳು ಮತ್ತು ಉತ್ಪನ್ನಗಳಲ್ಲಿ ಹೊಸ ಅವಕಾಶಗಳನ್ನ ಸೃಷ್ಟಿಸುತ್ತೆ. ಎಸ್ಎಜಿ ಮೂಲಕ ಖಾಸಗಿ ಮತ್ತು ಸರ್ಕಾರಿ ಸಂಸ್ಥೆಗಳು ಹಿರಿಯ ನಾಗರಿಕರ ಅಗತ್ಯಗಳನ್ನ ಪೂರೈಸುವಂತಹ ಉತ್ತಮ ಸೌಲಭ್ಯಗಳನ್ನ ಅಭಿವೃದ್ಧಿಪಡಿಸಲು ಪ್ರೋತ್ಸಾಹಿಸಲಾಗುತ್ತೆ. ಇದರ ಜೊತೆಗೆ ರಾಷ್ಟ್ರೀಯ ವಯೋಶ್ರೀ ಯೋಜನೆ RVY, ಈ ಯೋಜನೆ ಅಡಿಯಲ್ಲಿ ಆರ್ಥಿಕವಾಗಿ ದುರ್ಬಲವಾಗಿರುವ ಹಿರಿಯ ನಾಗರಿಕರು ಕನ್ನಡಕ, ಶ್ರವಣ ಸಾಧನಗಳು ಮತ್ತು ವಾಕರ್ಗಳಂತಹ ಉಚಿತ ಸಹಾಯಕ ಸಾಧನಗಳನ್ನು ಪಡಿತಾರೆ. ಇದು ಅವರಿಗೆ ಹೆಚ್ಚು ಸ್ವತಂತ್ರ ಮತ್ತು ಆರಾಮದಾಯಕ ಜೀವನವನ್ನು ನಡೆಸೋದಕ್ಕೆ ಸಹಾಯ ಮಾಡುತ್ತೆ. ಮತ್ತೇನ್ ಗೊತ್ತಾ ತಾತ, ಹಿರಿಯರಿಗೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸಾ ಯೋಜನೆ. ವಯಸ್ಸಾದವರಲ್ಲಿ ಕಣ್ಣಿನ ಪೊರೆ ಸಾಮಾನ್ಯ ಸಮಸ್ಯೆಯಾಗಿದೆ. ಇದನ್ನ ಪರಿಹರಿಸೋಕೆ ಉಚಿತ ಅಥವಾ ಕೈಗೆಟುಕುವ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗಳನ್ನ ಒದಗಿಸಲಾಗುತ್ತೆ. ಹಿರಿಯ ನಾಗರಿಕರು ತಮ್ಮ ದೃಷ್ಟಿ ಮತ್ತು ಜೀವನದ ಗುಣಮಟ್ಟವನ್ನ ಮರಳಿ ಪಡೆಯೋದನ್ನ ಖಚಿತಪಡಿಸುತ್ತೆ ತಾತ. ಹಾಗೆ ಹಿರಿಯ ನಾಗರಿಕರಿಗೆ ನಿರ್ವಹಣೆಯ ಹಕ್ಕು. ನೋಡು, ವೃದ್ಧ ವ್ಯಕ್ತಿಗಳು ತಮ್ಮ ಕುಟುಂಬಗಳಿಂದ ಆರೈಕೆ ಪಡೆಯುವ ಹಕ್ಕನ್ನು ಹೊಂದಿದ್ದಾರೆ. ಹಾಗಂತ ಭಾರತ ಸರ್ಕಾರ ಖಚಿತಪಡಿಸಿದೆ. ಕುಟುಂಬ ಈ ಜವಾಬ್ದಾರಿಯನ್ನು ಪೂರೈಸೋದಕ್ಕೆ ವಿಫಲವಾದರೆ ಹಿರಿಯ ನಾಗರಿಕರು ತಮ್ಮ ಹಕ್ಕುಗಳನ್ನು ಪಡೆಯೋದಕ್ಕೆ ಕಾನೂನು ನೆರವನ್ನು ಪಡಿಬಹುದು. ನಿಜ ತಾತ, ಈ ಕಾರ್ಯಕ್ರಮಗಳು ನಮ್ಮ ಹಿರಿಯರನ್ನು ಗೌರವಿಸುವ ಮತ್ತು ಬೆಂಬಲಿಸುವತ್ತ ಒಂದು ಪ್ರಮುಖ ಹೆಜ್ಜೆಯಾಗಿದೆ. ಅವರ ಅಗತ್ಯಗಳನ್ನ ಗುರುತಿಸೋದು ಮತ್ತು ಅವರ ಜೀವನವನ್ನು ಸಂತೋಷದಾಯಕ ಮತ್ತು ಹೆಚ್ಚು ಘನತೆಯಿಂದ ಜೀವನ ಮಾಡಲು ಕೊಡುಗೆ ನೀಡುವುದು ನಮ್ಮ ಕರ್ತವ್ಯ. ಹಾಗೆ ಹಿರಿಯ ನಾಗರಿಕರಿಗೆ ಗೌರವ ನೀಡೋದು ಸಮಾಜದ ನಿಜವಾದ ಕರ್ತವ್ಯ. ಖಂಡಿತ ತಾತ. ನಮ್ಮ ಹಿರಿಯರು ನಮ್ಮ ಗೌರವ. ಈ ಸಂಚಿಕೆಯನ್ನ ಮುಕ್ತಾಯಗೊಳಿಸುವ ಸಮಯ ಬಂದಿದೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಟಲ್ ವಯೋ ಅಭ್ಯುದಯ ಯೋಜನೆ. ಕಿಡುಗರೆ, ಇದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಹಿರಿಯರ ಹಿತರಕ್ಷಣೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನುಷ್ಠಾನಗೊಳಿಸುತ್ತಿರುವ ಈ ಕಾರ್ಯಕ್ರಮ ಜನರ ಹಿತದೃಷ್ಟಿಯಿಂದ ಜಾರಿಗೊಳಿಸಲಾಗುತ್ತಿದೆ. ಅಟಲ್ ವಯೋ ಅಭ್ಯುದಯ ಯೋಜನೆ. ಇದುವರೆಗೆ ಹಿರಿಯ ನಾಗರಿಕರ ಆರೋಗ್ಯದ ಕುರಿತಾಗಿ ಇಂದಿನ ವಿಷಯದಲ್ಲಿ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ಸಂಚಿಕೆ ಮಾನಸಿಕ ಯೋಗಕ್ಷೇಮ ಮತ್ತು ಧ್ಯಾನ. ಪ್ರಸ್ತುತಿ 89.6 FM ಕಂಪನಾಂಕದಲ್ಲಿ KH ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಸಹಕಾರ ರೇಡಿಯೋದ ಪ್ರಸಾರ ಸಮಯ ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆಯವರೆಗೆ, ಮರುಪ್ರಸಾರ ಸಂಜೆ 6 ಗಂಟೆಯಿಂದ 9 ಗಂಟೆಯವರೆಗೆ ಇರುತ್ತದೆ.